ಜಸ್ಟ್ 15 ವರ್ಷ ಎನ್ನುವಂತ ವಂಡರ್ ಒಂದು ಕಡೆ, ವರ್ಲ್ಡ್ ಕ್ಲಾಸ್ ಬೌಲರ್ಗಳನ್ನು ಬಿಟ್ಟಿಲ್ಲ ಎನ್ನುವಂತ ಕ್ಯೂರಿಯಸ್ ಇನ್ನೊಂದು ಕಡೆ. ಕಾಲಿಟ್ಟಲ್ಲೆಲ್ಲ ಚರಿತ್ರೆಯನ್ನೇ ಬರೆದು ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಹೆಜ್ಜೆ ಗುರುತನ್ನ ಮೂಡಿಸಿ ಹೊರಟಿರುವಂತ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿ ಅವರ ಡೆಬ್ಯೂಗಾಗಿ ಇಡೀ ಜಗತ್ತೇ ಕಣ್ಣರಳಿಸಿ ನೋಡ್ತಾ ಇತ್ತು. ಆದರೆ ಐರ್ಲೆಂಡ್ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಪ್ಲೇಯಿಂಗ್ 11 ಇಂದ ಹೊರಗಿಡಲಾಗಿದೆ, ಅಂದ್ರೆ ಅವಕಾಶ ಸಿಕ್ಕಿಲ್ಲ. ಹಾಗಾದ್ರೆ ಸದ್ಯಕ್ಕೆ ಭಾರತ ಪರ ಸೂರ್ಯವಂಶಿಯನ್ನ ಕಣಕ್ಕಿಳಿಸಲ್ವಾ? BCCIನ ಪ್ಲಾನ್ ಏನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಐರ್ಲೆಂಡ್ ನಡುವಿನ T20 ಸರಣಿ ಸ್ಟಾರ್ಟ್ ಆಗಿದೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಮೊದಲ T20 ಪಂದ್ಯ ನಡೀತಾ ಇದೆ. ಈ ಸರಣಿ ಭಾರತಕ್ಕೆ ಹೊಸ ನಾಯಕ ಅನ್ನೋದರ ಜೊತೆಗೆ ಯೂನಿವರ್ಸಲ್ ಬಾಸ್ ಬೇಬಿ ಅಂತಾನೆ ಸದ್ದು ಮಾಡ್ತಾ ಇರುವಂತ ವೈಭವ್ ಸೂರ್ಯವಂಶಿ ಅವರ ಡೆಬ್ಯೂ ವಿಚಾರವಾಗಿ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿತ್ತು. ಅದು ಅಲ್ಲದೆ ಐರ್ಲೆಂಡ್ ನಲ್ಲಿ ಈ ಪಂದ್ಯದ ಟಿಕೆಟ್ಸ್ಗಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿಯಾಗಿ ವೀಕ್ಷಕರ ಸೀಟ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಲಾಗಿತ್ತು. ಶುಕ್ರವಾರ ಸಂಜೆ 6ಕ್ಕೆ ಸ್ಟಾರ್ಟ್ ಆದಂತ ಮೊದಲ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ ಭಾರತದ ನಾಯಕ ಶ್ರೇಯಸ್ ಅಯ್ಯರ್ ಫಸ್ಟ್ ಬೌಲಿಂಗ್ ಅನ್ನ ಮಾಡ್ತೀವಿ ಅಂತ ಚೂಸ್ ಮಾಡಿಕೊಳ್ತಾರೆ. ಬಟ್ ಈ ಮ್ಯಾಚ್ ಅಲ್ಲಿ ವೈಭವ್ ಸೂರ್ಯವಂಶಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಿಲ್ಲ. ಮೊದಲ ಪಂದ್ಯದಲ್ಲಿ ಆಸ್ ಯೂಶುವಲ್ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ, ಅಂದ್ರೆ ಹಿಂದಿನ ಪಂದ್ಯಕ್ಕೆ ಕಂಪೇರ್ ಮಾಡಿದ್ರೆ. ಅಭಿಷೇಕ್ ಶರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಹಾಗೆ ನಂಬರ್ 3 ನಲ್ಲಿ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಆಡಿದ್ರೆ, ನಂಬರ್ 4 ನಲ್ಲಿ ಹೊಸ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ಗೆ ಬರ್ತಾರೆ. ಇನ್ನು ನಂಬರ್ 5 ನಲ್ಲಿ ತಿಲಕ್ ವರ್ಮಾ ಆಡ್ತಾರೆ. ಇನ್ನು ಆಲ್ರೌಂಡರ್ ಕೋಟಾದಲ್ಲಿ ಶಿವಮ್ ದುಬೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಸೆಲೆಕ್ಟ್ ಆಗಿದ್ರು. ಇನ್ನು ಬೌಲಿಂಗ್ ಸ್ಕ್ವಾಡ್ ಅಂತ ಬಂದಾಗ ಗೌತಮ್ ಗಂಭೀರ್ ಅವರ ಶಿಷ್ಯ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಹಾಗೆ ಪ್ರಸಿದ್ಧ ಕೃಷ್ಣಗೆ ಅವಕಾಶವನ್ನ ನೀಡಲಾಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಮ್ಯಾಚ್ ಅಲ್ಲಿ 3 ಯಂಗ್ಸ್ಟರ್ಸ್ಗೆ ಡೆಬ್ಯೂ ಅವಕಾಶ ಸಿಕ್ಕಿಲ್ಲ. ತಂಡಕ್ಕೆ ಸೆಲೆಕ್ಟ್ ಆದ್ರೂ ಕೂಡ ಪ್ರಿನ್ಸ್ ಯಾದವ್, ಸೂರ್ಯಾನ್ ಶೆಟ್ಗೆ ಹಾಗೆ ವೈಭವ್ ಸೂರ್ಯವಂಶಿಗೆ ಅವಕಾಶವನ್ನ ನೀಡಿಲ್ಲ ಪ್ಲೇಯಿಂಗ್ 11 ನಲ್ಲಿ. ಬಹುಶಃ ಭಾನುವಾರದ ಪಂದ್ಯದಲ್ಲಿ ಅಂದ್ರೆ 2ನೇ T20 ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿಯನ್ನ ಆಡಿಸುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗೇನಾದ್ರೂ ಭಾನುವಾರ ಸೂರ್ಯವಂಶಿ ಭಾರತ ಪರ ಆಡಿದ್ರೆ ಏನೆಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತದ ಪರ ಅಂತಾರಾಷ್ಟ್ರೀಯ ಪಂದ್ಯ ಆಡಿದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಳ್ತಾರೆ ವೈಭವ್ ಸೂರ್ಯವಂಶಿ. ಮೊದಲ ಪಂದ್ಯದಲ್ಲಿ ಆಡಿಸದೇ ಇದ್ರೂ ಕೂಡ ಬಹುಶಃ ಭಾರತ ಭಾನುವಾರ 2ನೇ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೇನಾದ್ರೂ ಈ ಪಂದ್ಯದಲ್ಲಿ ಆಡಿದ್ರೆ ವೈಭವ್ ಅಂತಾರಾಷ್ಟ್ರೀಯ ಪಂದ್ಯ ಆಡಿದಂತ ಭಾರತ ಪರ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಳ್ತಾರೆ. 37 ವರ್ಷಗಳ ಹಿಂದಿಂದ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಹಾಗೆ ಪುರುಷರ T20 ನಲ್ಲಿ ICC ಪೂರ್ಣ ಸದಸ್ಯ ರಾಷ್ಟ್ರದ ಪರ ಆಡಿದಂತ ಅತ್ಯಂತ ಕಿರಿಯ ಆಟಗಾರನಾಗ್ತಾರೆ. T20 ಫಾರ್ಮ್ಯಾಟ್ ನಲ್ಲಿ ಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ ICC ಪೂರ್ಣ ಸದಸ್ಯತ್ವವನ್ನು ಪಡೆದಿರುವಂತಹ ರಾಷ್ಟ್ರದ ಪರ ಆಡಿದಂತ ಅತ್ಯಂತ ಕಿರಿಯ ಆಟಗಾರನಾಗ್ತಾರೆ. ಜೊತೆಗೆ ಐರ್ಲೆಂಡ್ ನಲ್ಲಿ ಪುರುಷರ ಅಂತಾರಾಷ್ಟ್ರೀಯ ಪಂದ್ಯ ಆಡಿದಂತ ಅತ್ಯಂತ ಕಿರಿಯ ಕ್ರಿಕೆಟಿಗ ಆಗುವಂತದ್ದು. ಸೊ ಐರ್ಲೆಂಡ್ ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಮೆನ್ಸ್ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದಂತ ಅತ್ಯಂತ ಕಿರಿಯ ಆಟಗಾರ ಎನ್ನುವಂತ ದಾಖಲೆನ ಬರೀತಾರೆ. ಹೀಗೆ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಆಡಿದ್ರೆ ಇನ್ ಮುಂದಿನ ಪ್ರತಿ ಪಂದ್ಯವೂ ಕೂಡ ಹೈ ವೋಲ್ಟೇಜ್ ಮ್ಯಾಚ್ ಆಗಲಿದೆ. ಅಭಿಷೇಕ್ ಶರ್ಮಾ ಸೆಟ್ ಮಾಡಿದ್ದ ಪವರ್ ಹಿಟ್ಟರ್ ಎನ್ನುವಂತ ಟ್ರೇಡ್ ಮಾರ್ಕ್ ನ ಸೂರ್ಯವಂಶಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯೋದು ಪಕ್ಕ. ಬಹುಶಃ ಮೊದಲ ಮ್ಯಾಚ್ ಅಲ್ಲಿ ಆಡಿಸದೇ ಇರುವಂತ ಡಿಸಿಷನ್ ಬಹುಶಃ ಕೊನೆ ಮೂವ್ಮೆಂಟ್ ನಲ್ಲಿ ಮಾಡಿರಬಹುದು. ಯಾಕಂದ್ರೆ ಐರ್ಲೆಂಡ್ ವಿರುದ್ಧದ T20 ಸರಣಿಯ ಆರಂಭಕ್ಕೂ ಮುನ್ನ ವೈಭವ್ ಸೂರ್ಯವಂಶಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಧಿಕೃತ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಹಾಕೊಂಡಿದ್ರು. ಇದು ವೈಭವ್ ಸೂರ್ಯವಂಶಿ ಅವರ ಅಫಿಷಿಯಲ್ ಪೇಜ್ ನಲ್ಲೇ ಹಾಕಿದ್ದಂತ ಸೆಂಟೆನ್ಸ್. ಅಂದ್ರೆ ಭಾರತ ಪರ ಪದಾರ್ಪಣೆ ಮಾಡುವ ಬಗ್ಗೆ ಕೇವಲ 2 ಮಾತುಗಳಲ್ಲಿ ಸುಳಿವನ್ನ ಕೊಟ್ಟಿದ್ರು. ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿರುವಂತಹ ಫೋಟೋವನ್ನ ಹಾಕಿ ನ್ಯೂ ಚಾಪ್ಟರ್ ಅಂತ ಬರೆದಿದ್ರು. ಸೊ ಈ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಬಟ್ ಬ್ಯಾಡ್ ಲಕ್ ಸಂಜೆ ವೇಳೆಗೆ ಪ್ಲೇಯಿಂಗ್ 11 ನಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಬಹುಶಃ 2ನೇ ಪಂದ್ಯದಲ್ಲಾದ್ರೂ ಕೂಡ ಆಡಿಸ್ತಾರ ಅನ್ನೋದನ್ನ ನೋಡ್ಬೇಕು. ನಮಸ್ಕಾರ.